ಗೊತ್ತಾಯ್ತಲ್ಲ ಏನಂತೇಳಿ. ಶಾಶ್ವತವಾಗಿ ಇಲ್ಲಿ ನಾವು ಬದುಕಿರ್ತೇವೆ ಎಂಬ ನೆಲೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಎಷ್ಟೋ ಮಹಾತ್ಮರು ಹೇಳ್ತಾರೆ, ಯಾರದಾದರೂ ಮನದಲ್ಲಿ ಮರಣದ ಬಗ್ಗೆ ಏನಾದರೂ ಒಂದು ಚಿಂತನೆ ಅಥವಾ ಒಂದು ಸ್ಮರಣೆ ಅವರ ಮನದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿ ಅವರ ಧಾರ್ಮಿಕತೆಯಿಂದ ವ್ಯತಿಚಲಿಸಿ ಜೀವಿಸ್ತಾ ಇರಲಿಲ್ಲ. ಮರಣದ ಸ್ಮರಣೆ ನಾವೀಗ ಜಿಯಾರತ್ಗೆ ಬರ್ತೇವೆ. ಇದು ಮಹಾತ್ಮರ ವರ್ಷಂಪ್ರತಿ ಸ್ಮರಣೆಗಾಗಿ ಮಾಡುವಂತ ಜಿಯಾರತ್. ಅದೇ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮ ಮೇಲೆ ಸುನ್ನತ್ ಮಾಡಿದ ಒಂದು ಕಾರ್ಯವಿದೆ, ಕಬರ್ ಜಿಯಾರತ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕಬರ್ ಜಿಯಾರತ್ ಮಾಡ್ತಾ ಇರಬೇಕು ಅಂತೇಳಿ. ಯಾಕೆಂದ್ರೆ ಕಬರ್ ಜಿಯಾರತ್ ಮಾಡಿದ್ರೆ ನಿಮಗೆ ಮರಣದ ಸ್ಮರಣೆ ಬರ್ತದೆ ಅಂತೇಳಿ ಅವರಿಗೆ ಓದಿ ಹದಿಯ ಮಾಡ್ತದೆ, ಬೇರೆ ವಿಷಯ. ಅದರೊಂದಿಗೆ ನಾವು ಕೂಡ ನಾಳೆ ಮಣ್ಣಿನೊಳಗೆ ನಾವು ಮಲಗಬೇಕಾಗಿದೆ, 6 ಅಡಿ ಮಣ್ಣಿನೊಳಗೆ ಎಂಬ ಚಿಂತೆ ನಮಗೆ ಬರ್ತದೆ. ಅದು ಕೂಡ ಹೋಗದವರಿದ್ದಾರೆ. ಬೇಡ, ಒಬ್ಬ ವ್ಯಕ್ತಿ ಮರಣ ಹೊಂದುವುದಕ್ಕಿಂತ ಮುಂಚೆ ಹದೀಸಿನಲ್ಲಿದೆ 4 ಲಕ್ಷಣಗಳನ್ನು ಅಲ್ಲಾಹನು ಮೊದಲೇ ತಿಳಿಸ್ತಾನೆ. 4 ಲಕ್ಷಣಗಳು. ಒಂದನೇದಾಗಿ ರೋಗ ಬರ್ತದೆ ಮನುಷ್ಯನಿಗೆ. ರೋಗ ಬಂದಾಗ ತಿಳಿಬೇಕು, ಇದು ನನ್ನ ಮರಣದ ರೋಗ ಆಗಿರ್ಬೇಕು ಅಂತೇಳಿ. ಎರಡನೇದಾಗಿ ಅವರ ಗಡ್ಡ ತಲೆಗೂದಲು ಎಲ್ಲ ನೆರೆಯಲು ಬಿಳಿಯಾಗಲು ಪ್ರಾರಂಭಿಸ್ತದೆ. ಆಗ ಭಾವಿಸಬೇಕು, ನಂದು ಆಯ್ತು ಅಂತೇಳಿ, ನಂದು ಸಮಯ ಕಬರಿಗೆ ಹತ್ತಿರ ಇದ್ದೆ ಅಂತೇಳಿ. ಅದೇ ರೀತಿ ಮತ್ತೊಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹದೀಸಲ್ಲಿ ಹೇಳ್ತಾರೆ, ವೃದ್ಧಾಪ್ಯ. ಒಬ್ಬರಿಗೆ ಏನಾಗ್ತದೆ? ವೃದ್ಧಾಪ್ಯ ಬರ್ತದೆ. ವೃದ್ಧಾಪ್ಯ ಗೊತ್ತಾಯ್ತಲ್ಲ, ನಾವು ಯೌವನದಲ್ಲಿ ಮಾಡಿದಾಗ ನಾವು ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಎತ್ತರದ ಮೆಟ್ಟಿಲುಗಳನ್ನು ಹತ್ತುವಾಗ ನಾವು ಎದುಸಿರು ಬಿಡ್ತೇವೆ ಅಲ್ವಾ, ನಮ್ಮ ಮಂಡಿ ನೋವಾಗ್ತದೆ. ಅದೇ ರೀತಿ ಇತರ ಕೆಲಸ ಕಾರ್ಯಗಳು ಯೌವನದಲ್ಲಿ ಬಾಲ್ಯದಲ್ಲಿ ಮಾಡಿದಾಗೆ ಅತ್ಯಂತ ಕ್ರಿಯಾಶೀಲತೆಯಿಂದ ಮಾಡಲಿಕ್ಕೆ ಆಗುದಿಲ್ಲ, ವೃದ್ಧಾಪ್ಯ ಬರ್ತದೆ. ಹೀಗೆ ಮತ್ತೊಂದಾಗಿದೆ, ನಮ್ಮ ಕಣ್ಣು ಮತ್ತು ಕಿವಿಯ ಆ ಶಕ್ತಿ ಇದೆಲ್ಲ, ಅದರಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ನಾನು 2 ವರ್ಷ ಮುಂಚೆ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ಈ ಚಶ್ಮಾ ಇಲ್ಲದೆ ನಾನು ಓದ್ತಾ ಇದ್ದೆ. ಆದರೆ ಕಳೆದ 2 ವರ್ಷ ಇಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ರಂಜಾನ್ ನಲ್ಲಿ ನನಗೆ ಕುರಾನ್ ಓದುವಾಗ ಬ್ಲರ್ ಆಗ್ತದೆ, ಓದ್ಲಿಕ್ಕೆ ಆಗುದಿಲ್ಲ. ಆಯ್ತು, ನಂದು ಸಮಯ ಆಯ್ತು. ಇಲ್ಲಿಗೆ ಬಂದ ನಂತರ ಕಿವಿಯದ್ದು ಕೂಡ ಏನಾಯ್ತು, ಪ್ರಾಬ್ಲಮ್ ಇತ್ತು. ಕೆಲವು ದಿನ ಡಾಕ್ಟರ್ಗೆ ತೋರಿಸಿದಾಗ 45% ಕೇಳುದು. ಈಗ ಕೇಳ್ತಾ ಇದೆ, ಸಾದಿರ್ ವಲಿಯುಲ್ಲಾಹ್ ಅವರ ಜಿಯಾರತ್ ಮಾಡಿ ಅದರ ಕರಾಮತ್ತಲ್ಲಿದೆ, ಇನ್ಶಾ ಅಲ್ಲಾಹ್, ಅದು ಹೇಳಿಕ್ಕಿದೆ. ಹಾಗೆ ಒಂದೊಂದು ನಮ್ಮ ಅತ್ಯಂತ ಅಮೂಲ್ಯವಾದಂತಹ ಅಂಗವಾಗಿದೆ ಕಣ್ಣು ಮತ್ತು ಕಿವಿ. ಅದರ ಶಕ್ತಿ ಕುಂಠಿತ ಆಗ್ತಾ ಇದೆ. ದಾಡಿ ಅದೇ ರೀತಿ ತಲೆಗೂದಲು ನೆರೆಯುತ್ತಾ ಇದೆ, ರೋಗಗಳು ಬರ್ತಾ ಇದೆ, ವೃದ್ಧಾಪ್ಯ ಬರ್ತಾ ಇದೆ. ಆದರೂ ಕೂಡ ನಮ್ಮ ಮನದಲ್ಲಿ ಕಬರ್ನ ಬಗ್ಗೆ ನೆನಪೇ ಇಲ್ಲ, ಮರಣದ ಬಗ್ಗೆ ನೆನಪೇ ಇಲ್ಲ.